ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹೋರಾಟಗಾರರು, ಹಿರಿಯ ಅನುಭವಿ ರಾಜಕಾರಣಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮತ್ತೊಬ್ಬರಾದಂಥ ಹಿರಿಯ ರಾಜಕಾರಣಿ, ಅನೇಕ ಸಂದರ್ಭದಲ್ಲಿ ಯುವಕರು ಅವರನ್ನು ನೋಡಿದ್ರೆ ಒಂದು ಸ್ವಲ್ಪ ಇಷ್ಟಪಡುವಂಥ ಒಬ್ಬ ಯುವ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಆತ್ಮೀಯರಾದಂಥ ಮಧು ಬಂಗಾರಪ್ಪನವರೇ, ಮತ್ತೊಬ್ಬ ಮಂತ್ರಿಗಳಾದಂತಹ ಈ ಭಾಗದ ನಮ್ಮ ವೈದ್ಯಕೀಯ ಶಿಕ್ಷಣಕ್ಕೆ ಶಕ್ತಿ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇರುವಂತಹ ಶರಣ್ ಪಾಟೀಲ್ರೇ, ವೇದಿಕೆ ಮೇಲಿರುವಂತಹ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಸನ್ಮಾನ್ಯ ರಾಘವೇಂದ್ರ ಅವರು ಅಂತ ಹೇಳಿದ್ರೆ ತಪ್ಪೇನಾಗಲಿಕ್ಕಿಲ್ಲ. ಬಡತನ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿಬಿಟ್ಟಿದ್ರು. ಅದರ ಪರಿಣಾಮ ಇವತ್ತು ದೇಶದಲ್ಲಿ ಆ ಕಾರ್ಯವನ್ನು ಮಾಡುವಂಥ ಕೆಲಸವನ್ನ ಎಲ್ಲ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ನಮ್ಮ ರಾಜ್ಯದೊಳಗಡೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ರು, ಹಾಗೇನೆ ಇವತ್ತಿನ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು, ಯುವಕರ ಕೈಗೆ ಸರಿಯಾದಂಥ ಶಕ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭ. ಯುವಕರು ಈ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದಂತ ಒಂದು ರೀತಿ ಇದೆಯಲ್ಲ ನಮ್ಮ ವಿವೇಕಾನಂದರದು. ಯಾಕಂದ್ರೆ ಅವರು ಯುವಕರಾಗಿದ್ದಾಗಲೇ ಎಲ್ಲ ಸಂಗತಿಗಳನ್ನು ಮಾಡಿದ್ದು. ವಿವೇಕಾನಂದರ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ, ವಿವೇಕಾನಂದರು ಯುವಕರಾಗಿದ್ದಂತ ಸಂದರ್ಭದಲ್ಲಿ ಯುವಕರು ಈ ದೇಶದ ಆಸ್ತಿ ಅಂತ ಹೇಳಿದಂತ ಸಂಗತಿ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಹೇಳಿದ್ರು, ಯಾರು ಈ ದೇಶಕ್ಕೆ ಇದು ಮಣ್ಣು ಮಾತ್ರ ಅಲ್ಲ, ಇದು ಭೂಮಿ ಮಾತ್ರ ಅಲ್ಲ, ಇದು ಮಾತೃಭೂಮಿ ಅಂತ ಹೇಳಿ ಜಗತ್ತಿಗೆ ತೋರಿಸ್ಕೊಟ್ಟಂತ ಶ್ರೇಷ್ಠ ಸನ್ಯಾಸಿ ಯಾರಿದ್ರೆ ಅದು ಸ್ವಾಮಿ ವಿವೇಕಾನಂದರಂತದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾಗತ್ತೆ. ಯಾಕೆಂದ್ರೆ ವಿದೇಶ ಪ್ರವಾಸ ಮುಗಿಸಿ ನಮ್ಮ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಬಿದ್ದಿದ್ದು, ಅವರು ಮಣ್ಣಿನಲ್ಲಿ ಹೊರಳಾಡಿ ಅವರಿಗೆ ಅಂಟಿದಂತ ಅನೇಕ ಕೊಳಕುಗಳನ್ನ ತೊಳ್ಕೊಂಡಂಥದ್ದು ಈ ಮಾತೃಭೂಮಿಯ ಮಣ್ಣಿನಲ್ಲಿ ಅನ್ನೋದನ್ನ ಈ ದೇಶದ ಜನ ಮರ್ತಿಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ಆ ರೀತಿ ಒಂದು ಶ್ರೇಷ್ಠ ದೇಶಭಕ್ತ, ಈ ದೇಶ ಚೆನ್ನಾಗಿರ್ಬೇಕು ಅಂತ ಹೇಳಿ, ಈ ದೇಶದ ಬಡತನ ನಿರ್ಮೂಲನೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡಿದಂತ, ಯೋಚನೆ ಮಾಡಿದಂತ ಒಬ್ಬ ಸಂತ, ಅವರ ಜನ್ಮ ದಿನಾಚರಣೆಯ ದಿನ ಇವತ್ತು ಯುವ ನಿಧಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ತಂಡಕ್ಕೆ ಹಾರ್ದಿಕವಾದಂಥ ಅಭಿನಂದನೆ, ಕೃತಜ್ಞತೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ಯುವಕರೇ ಇವತ್ತು ದೇಶದ ಆಸ್ತಿ ಇವತ್ತು. ಹಾಗಾಗಿ ಇವತ್ತು ನಮ್ಮ ರಾಜ್ಯದೊಳಗಡೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಾಗ ನಾವು ಕೂಡ ಅನ್ಕೊಂಡಿದ್ವಿ, ಎಂತ ಒಳ್ಳೆ ಯೋಚನೆ ಮಾಡಿದ್ರಲ್ಲ ಅಂತ ಹೇಳಿ. ಯಾಕಂದ್ರೆ ಒಳ್ಳೆದನ್ನು ಮಾಡಿದಾಗ ಒಳ್ಳೆ ಸಂಗತಿ ಅಂತ ಹೇಳಿ ಹೇಳುವಂಥದ್ದು ನಮ್ಮ ಸ್ವಭಾವ, ನಮ್ಮ ಒಂದು ಕರ್ತವ್ಯನೂ ಕೂಡ. ಹಾಗೆ ಒಳ್ಳೆ ಕಾರ್ಯ ಮಾಡಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಬಹಳ ಮನಸ್ಫೂರ್ತಿಯಾಗಿ ಹಾರ್ದಿಕವಾದಂತಹ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ಈ ಯೋಜನೆ ಅತ್ಯಂತ ಯಾವ ವ್ಯಕ್ತಿಗೆ ತಲುಪಬೇಕು ಅಂತ ಯೋಜನೆ ಯುವ ನಿಧಿ ಮಾಡಿದ್ದೇವೆ, ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಸಂತೋಷದಿಂದ. ಆ ಯೋಜನೆಗಳನ್ನ ತುದಿ ಮುಟ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಸಂಗತಿಗಳನ್ನ ಸರ್ಕಾರದ ಎಲ್ಲ ಅಧಿಕಾರಿಗಳು ಮಾಡಬೇಕು. ಅವಾಗ ಈ ದೇಶದ ಋಣ ತೀರಿಸಿದಂಗೆ ಆಗತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯುವ ನಿಧಿಯ ಕಾರ್ಯಕ್ರಮ ಚಂದ್ರಶೇಖರ ಪ್ರಾಣಾರ್ಪಣೆ ಮಾಡಿದ್ದು 22 ಹರೆಯದ ಯುವಕ ಗುಂಡಿನಿಂದ ಸಾಯಿಸಿದ ಹೊರಗೆ ಹೊರಪಡ್ಕೊಂಡ ಸಂದರ್ಭದಲ್ಲಿ. ಹಾಗಾಗಿ ಆ ರೀತಿಯ ಒಂದು ವಿಶೇಷವಾದಂಥ ಕಾರ್ಯವನ್ನ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಒಂದು ಯುವ ನಿಧಿಯ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕೀ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.